ಯವ್ವ ಯಾಕ ಸಾಕು ಬೇ, ನಿಮ್ಮಿಬ್ರದ್ದು ಕಾಲು ಬೇಕಾದ್ರೆ ಬೀಳ್ತೀನಿ ಬೇ ಯಾಕ, ಬಿಟ್ಟು ಬಿಡ್ರಿ ಬೇ ಯಾಕ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ, ನಿಮ್ಮ ಕಾಲು ಮುಗಿತೀನಿ, ಬಿಟ್ಟು ಬಿಡ್ರಿ ಬೇ ಯಾಕ. ಯಾಕ ಎಷ್ಟೊತ್ತಾಯ್ತು ಬೇ, ನೀವು ಹೊಡೆದಕ್ಕೆ ಕೈ ನೋವು ಬಾತ್ ಬಿಟ್ಟವು ಬೇ, ನಿಮ್ದು ಕೈ ಮುಗಿತೀನಿ, ಬಿಟ್ಟು ಬಿಡ್ರಿ ಬೇ ಯಾಕ. ಇನ್ನೊಂದ್ಸಲ ನನ್ನ ಜನ್ಮದಾಗ ನಾ ಕುಡಿಯಕ್ಕೆ ಹೋಗಲ್ಲ, ಸಿಗರೇಟ್ ಸೇದಕ್ಕೆ ಹೋಗಲ್ಲ, ಏನೂ ಮಾಡಲ್ಲ ಬೇ ಯಾಕ, ಕೈ ಮುಗಿತೀನಿ, ಬಿಟ್ಟು ಬಿಡ್ರಿ ಬೇ ಯಾಕ. ಏನೋ ತಪ್ಪಾಗ್ಬಿಟ್ಟೈತ್ವಿ ನನ್ನಿಂದ, ಕೈ ಮುಗಿತೀನಿ, ಬಿಟ್ಟು ಬಿಡ್ರಿ ಬೇ ಇಬ್ರು. ನಿನ್ನ ಮೇಲೆ ಇಂಥದ್ದೆಲ್ಲ ಹೊಲಸು ಚಟ ಬಿಡ್ತಿ ಅಂತಂದ್ರೆ ನಾನು ಹೆಂಗೆ ನಂಬೇಕಾ? ನಾವು ಹೆಂಗೆ ನಂಬೇಕಾ ನೀನು ಹೊಲಸು ಚಟ ಬಿಡ್ತಿ ಅಂತಂದ್ರೆ ಮತ್ತೆ ಅದನ್ನು ಚಾಲೂ ಮಾಡಿದೆ ಅಂದ್ರೆ ನೀನು ನೀನು ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ ಅನ್ನೋದು ನಂಗೆ ಗೊತ್ತೈತಿ. ಇಲ್ಲ ಹಕ್ಕ ಲಲಿತಾ, ಹಕ್ಕ ಇನ್ನೂ ನಾಕೇಟ್ ಹಕ್ಕ. ಯಾಕ ಯಾವ ದೇವ್ರ ಮೇಲೆ ಆಣಿ ಯಾಕೆ ಹೇಳಂದ್ರೆ ಹೇಳ್ತೀನಿ ಬೇಕ, ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ನಾನು ಅಂಥದ್ದು ಯಾವ ಚಟನೂ ಕಲಿಯಕ್ಕೆ ಹೋಗಲ್ ಬೇಯಕ್ಕ. ಇದೊಂದ್ಸಲ ಏನೋ ತಪ್ಪಾಗ್ಬಿಟ್ಟೈತಿ ಬೇ, ನಿಮ್ಮ ಕಾಲು ಮುಗಿತೀನಿ ಬೇಯಕ್ಕ, ಬೇಕಾದ್ರೆ ನನ್ನನ್ನು ಬಿಟ್ಟು ಬಿಡ್ರಿ ಬೇಯಕ್ಕ. ನೀವು ಬೇಕಾದ್ರೆ ಏನು ಶಿಕ್ಷೆ ಕೊಡಂತ್ರಿ ಅಂತ ಬೇಕಾದ್ರೆ ನಾ ಇನ್ನೊಂದ್ಸಲ ಏನಾರ ಆ ಥರ ಮಾಡಾಕುಂತೀನಿ ಅಂತ ಯಾರಿಂದಾರ ನಿಮ್ಗೆ ಸುದ್ದಿ ಬಂತಂದ್ರೆ ಅವಾಗ ಬೇಕಾದ್ರೆ ಏನು ಬೇಕಾದ್ರೂ ಮಾಡಂತ್ರಿ ಅಂತ. ಇದು ಒಂದ್ಸಲ ನನ್ನಿಂದ ತಪ್ಪಾಗೈತಿ, ಬಿಟ್ಟು ಬಿಡ್ರಿ ಬೇಯಕ್ಕ. ನಿಮ್ಮ ಅವ್ವನ ಮೇಲೆ ಆಣಿ ಹಾಕಿ ಹೇಳು ಇನ್ನೊಂದ್ಸಲ ನಾನು ಇಂಥದ್ದು ಏನೂ ಮಾಡಂಗಿಲ್ಲ ಅಂತಂದು. ಅಪ್ಪಿ ತಪ್ಪಿ ಏನಾರ ನೀನು ನಿಮ್ಮ ಅವ್ವನ ಮೇಲೆ ಆಣಿ ಹಾಕಿನೂ ಮತ್ತು ಏನಾರ ನೀನು ಹೊಲಸು ಚಟ ಚಲೋ ಮಾಡಿದೆ ಅಂತ ತಿಳ್ಕೊ, ನಿಮ್ಮವ್ವ ನೀನು ಚಟ ಚಲೋ ಆಗದ ತಡ ಎರಡ ದಿನಕ್ಕೆ ನಿಮ್ಮವ್ವ ನೆಗದು ಬಿದ್ದು ಹೋಗ್ಕಾಳು ನೋಡು. ಆಣಿ ಹಾಕಿ ನಿಮ್ಮವ್ವನ ಮೇಲೆ. ಆಯ್ತು ಬೇಕು, ಆಯ್ತಾಯ್ತು. ನಮ್ಮವನ ಮೇಲಿಲ್ಲ, ನಮ್ಮವನ ಮೇಲೆ ಆನೆಗೂ ನಾ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕುಡಿಯಕ್ಕೆ ಹೋಗಲ್ಲ, ಏನು ಮಾಡಕ್ಕೆ ಹೋಗಲ್ಲ ಬೇಯಕ್ಕ. ನಿಮ್ಮ ಕೈ ಮುಗಿತೀನಿ ಬೇ, ನಮ್ಮವನ ಮೇಲೆ ಅಣಿ ಹಾಕಿ ಕೇಳಿನಲ್ಲಿ ಬೇಯಕ್ಕ. ಇನ್ನೊಂದು ಯಾರು ಬಂದು ಕರೆದ್ರೂ ಇಂಥದಕ್ಕೆ ನಾ ಮಾತ್ರ ಹೋಗಂಗಿಲ್ಲ ಬೇಯಕ್ಕ. ಯಾಕ ಯಾಕ ಹೊಡಿಬೇಡವೇ ಯಾಕ, ನಿನ್ನ ಕೈ ಮುಗಿತೀನಿ ಬಿಡಬೇ ಯಾಕ, ಯಾಕ ಯಾಕ ಆಗವಲ್ದು ಬೇ ಯಾಕ, ನನ್ನ ಕೈಯಾಗ ನೋಡ್ತಾ ಹಿಡ್ಕೊ, ನಂಗೆ ಆಗವಲ್ದು ಬೇ. ಬಾಯಿ ಮುಚ್ಚು, ಬಾಯಿಂದ ಒಂದು ಮಾತು ಹೊರಗಡೆ ಬಂದ್ರೂ ಮತ್ತೆ ನೋಡು, ಮತ್ತೆ ನೀನು ಇನ್ನೂ ನಾಲ್ಕು ನಾನು ಬಾಯಿಗೆ ತುರ್ಕೊಬಿಡ್ತೀನಿ. ಇಲ್ಲಿ ನಾವು ಹೊಡೆಯಾಕ ಕುಂತಿರೋದು ಹೊರಗಡೆ ಯಾರಿಗೂ ಗೊತ್ತಿಲ್ಲ. ನೀನು ಅವಾಜು ಹೊರಗಡೆ ಬಾಕಲು ದಾಟಿ ಹೊರಗಡೆ ಹೋಗಂಗಿಲ್ಲ. ಮುಚ್ಚು ಬಾಯಿ ಅದನ್ನು. ಬಾಯಿ ಮುಚ್ಚಂದ್ರೆ ಹಂಗಲ್ಲ, ಬಾಯಿ ಸಣ್ಣಕ್ಕೆ ಮಾತಾಡ್ಬೇಕು. ನೀನು ಮಾತಾಡೋದು ನಮ್ಮಿಬ್ಬರಿಗೆ ಅಷ್ಟೇ ಕೇಳಿಸ್ಬೇಕು, ಹೊರಗಡೆ ಯಾರಿಗೂ ಕೇಳಂಗಿಲ್ಲ. ಬೊಗಳು ಇನ್ನೊಂದ್ಸಲ ಏನಾರು ಈ ಥರ ಮಾಡ್ತಿದ್ದೇನ? ಇಲ್ಲ ಬೇಯಕ್ಕ, ಈ ನಮ್ನಿ ನಾಯಿ ಹೊಡೆದಂಗೆ ಹೊಡೆದಿರಿ, ನಾಯಿಗೆ ಹೊಡೆದಂಗೆ ಹೊಡೆದಿರಿ. ನಾನು ಈ ನಮ್ನಿ ಹೊಡೆಸ್ಕೊಂಡಿನಿ. ನಮ್ಮ ಅಪ್ಪನ ಹಣೆಗೂ ನಮ್ಮವ್ವ ಹಣೆಗೂ ಕನಸ್ನಾಗೂ ಇನ್ನೊಂದ್ಸಲ ನಾನು ಆ ಕಡೆ ಹೋಗಂಗಿಲ್ಲ ಬೇಯಕ್ಕ, ಅದನ್ನೆಲ್ಲ ಮಾಡಂಗಿಲ್ಲ ಬೇ. ತಪ್ಪಾಗ್ಬಿಟ್ಟೈತಿ ಬೇಯಕ್ಕ, ಇನ್ನೊಂದ್ಸಲ ಮಾಡಂಗಿಲ್ಲ ಬೇ. ಇದು ಒಂದು ಸಲ ನಮ್ಮ ಬೇಯಕ್ಕ, ನಿಜ ಬೇ, ನಾ ಇನ್ನೊಂದ್ಸಲ ಮಾಡಂಗಿಲ್ಲ ಬೇ. ಸವಿ ಏನೋ ಇದು ಒಂದು ಸಲ ಹೇಳಾಕುಂತಾನ, ಇನ್ನೊಂದ್ಸಲ ಈ ಥರ ಏನೂ ಮಾಡಂಗಿಲ್ಲ ಅಂತಂದು ಇದೊಂದು ಸಲ ಬಿಡೋಣ. ಏನಾರ ಉಪಾಸ ಇವ ಇಂಥದ್ದು ಚಲೋ ಮಾಡ್ದ ಅಂದ್ರೆ ಮುಂದಿನ ಸಲ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪೊಲೀಸ್ರ ಕೈಯಾಗ 4 ಏಟು ಒದಿಸಿ ಒಂದು ಎಂತ ಇಲ್ಲಾಂದ್ರೆ ಒಂದು 4 ತಿಂಗಳು ಜೈಲಿಗೆ ಹಾಕಿಸಿ ಬಿಡ ನೀವು ನನ್ನ, ಅವಾಗ ಗೊತ್ತಾಕೈತಿ ಅವನಿಗೆ. ಸರಿ ಏಯ್ ಪವ್ಯ ಕೇಳಿಲಿ, ನೀನು ಇಂಥದ್ದು ಹೊಲಸು ಚಟ ಏನು ಮಾಡಲ್ಲ ಅಂದ ತಕ್ಷಣ ನಿನ್ನ ನಂಬಿ ನಾವು ಸುಮ್ಮನೆ ಕೈ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಮನೆಯಾಗಿರ್ತೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಹಿಂದೆ ನಮ್ದೊಂದು ಕಣ್ಣು ಇದ್ದೇ ಇರ್ತೈತಿ. ನೀನು ಎಲ್ಲಿ ಹೋಗಿ ಏನು ಮಾಡ್ತಿ ಎಲ್ಲನೂ ಗೊತ್ತಾಕೈತಿ ನಮ್ಗೆ. ಏನಾರ ಚಲೋ ಮಾಡಿದಿ ತಮ್ಮ, ಈ ಸಲ ಮನ್ಯಾಗ ಹಾಕೈತಿ, ಮುಂದಿನ ಸಲ ಬಜಾರ್ನಾಗಿಂದ ಹೊಡ್ಕೊಂತ ಕರ್ಕೊಂಡು ಬಂದು ಲಲಿತಿ ಹೇಳಲ್ಲ ಹಂಗೆ ಪೊಲೀಸ್ ಸ್ಟೇಷನ್ಗೆ ಒಳಗಡೆ ಹಾಕಿಸ್ತೈತಿ. ಅವಾಗ ನಿನಗೆ ಬುದ್ಧಿ ಬರ್ತೈತಿ. ಏನೋ ಇದೊಂದು ಸಲ ಇರ್ಲಿ ಬಿಡೆ ಅಂತ ಬಿಡಾಕುಂತೈತಿ. ಮುಚ್ಕೊಂಡು ಬಾಯಿ ಮುಚ್ಕೊಂಡು ಓದೋದು, ಮನೆ ಕೆಲಸ, ಮತ್ತು ಹೇಳೋದು ಕೇಳು. ಈಗ ಎಷ್ಟನೇ ಕ್ಲಾಸ್ ನೀನು? ಡಿಗ್ರಿ ಬೇಯಕ್ಕ. ಡಿಗ್ರಿಯಾಗ ಏನು ಫಸ್ಟ್ ಇಯರ್ ನಾನು ಸೆಕೆಂಡ್ ಇಯರ್? ಮೊನ್ನೆ ಸೆಕೆಂಡ್ ಇಯರ್ ಮುಗ್ದೈತೆ ಬೇಕಾ, ಈಗ ಇದು ಲಾಸ್ಟ್ನೇ ಇಯರ್ 3rd ಇಯರ್. ಈ ವರ್ಷ ಮುಗೀತಂದ್ರೆ ಡಿಗ್ರಿ ಮುಗ್ದಂಗೆ. ನಾಳೆಯಿಂದ ಎಲ್ಲರ ಕೆಲಸ ಕೇಳಿ ನಾಳೆಯಿಂದ ನೀನು ಎನಿ ಕಂಡೀಷನ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕು. ನೀನು ಬೇಕಾದ್ರೆ ಕೆಲಸ ಸಿಗಲಿಲ್ಲ ಅಂದ್ರೆ ಹೇಳು, ನಾವು ಹುಡುಕೊಡ್ತೀವಿ. ಎಲ್ಲರ ಪತ್ತೆ ಹಚ್ಚಿ ಕೊಡ್ತೈತಿ. ಸೀದಾ ಕೆಲ್ಸಕ್ಕೆ ಹೋಗ್ತಾ ಇರಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು. ಕಾಲೇಜ್ ಚಲೋ ಆದಮೇಲೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು, ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು, ಸಂಜೆ ಮೇಲೆ ಮನೆಗೆ ಬರಬೇಕು, ತಿನ್ನಬೇಕು, ಓದಬೇಕು, ಮಕ್ಕೋಬೇಕು, ಮತ್ತು ಅದೇ ಕೆಲಸ ಚಲೋ ಮಾಡ್ಬೇಕು. ಏನಾರ ಈ ಥರ ಕೈ ಕಟ್ಕೊಂಡೆ ಕಾಲು ಕಟ್ಕೊಂಡು ಸುಮ್ಮನೆ ಎತ್ತಾಗಬೇಕತ್ತ ತಿರ್ಗಾಕೋದೆ, ಏನು ಬೇಕು ಅದನ್ನು ಮಾಡಿದೆ ಅನ್ನಂಗೆ ಏನಾರ ಮಾಡಿದೆ ಅಂದ್ರೆ ಗೊತ್ತಲ್ಲ ಏನು ಮಾಡ್ತೀವಂತ ಅನ್ನೋದು.
ಹ್ಞೂ ಸರಿ ಬಿ ಅಕ್ಕ, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಂಗಿಲ್ಲ. ಅಲ್ಲಲ್ಲೋ ನಿನ್ನ ನಂಬಿ ನಾನು ದುಡ್ದಿದ್ದು ರೊಕ್ಕದಾಗ ಓದ್ತಾನ ಇವನು ಚಂದನ ತಂಗ ಮುಂದೆ ಕಾಕನ್ನ ಚಿಕ್ಕಿನ ಚಿಗವನ ಅಮ್ಮನ ಚಂದನ ತಂಗ ನೋಡ್ಕೋತಾನ ಇವನು ಅಂತಂದು ನಿನಗೆ ಎಷ್ಟು ಎಲ್ಲ ರೊಕ್ಕ ಕೊಟ್ಟೆಲ್ಲೋ ನಾನು. ಒಂದು ಚೂರು ನಿನಗೆ ಕನಿಕರ ಅನ್ನೋದಿಲ್ಲ ಅನ್ಲೋ. ಅಷ್ಟೆಲ್ಲ ರೊಕ್ಕ ಕೊಟ್ಟು ಓದಿಸಿದ್ರು ನೀನು ಹಿಂಗೆ ಮಾಡಕ್ಕೆ ಕುಂತಿದ್ದಲ್ಲ, ಅಪ್ಪಗ ಅಮ್ಮಗ ಎಷ್ಟು ಬೇಸರ ಆಗೈತೆ ಅನ್ನೋದು ಗೊತ್ತೈತಾನೆ ನಿನಗೆ. ಅವರಿಬ್ಬರು ಮುಖ ಏಟು ಮಾಡ್ಕೊಂಡು ಕುಂತಿದ್ರು ಬಾಕಲ್ದಾಗ ಅನ್ನೋದು ಸ್ವಲ್ಪ ಖಬರಿ ಐತಾನೆ ನಿನಗೆ. ನಿನ್ನಿಂದಾಗಿ ಅವರೆಲ್ಲೂ ಮುಖ ಚಂಡೆತ್ತು ತಿರುಗ್ಲಾರ್ದಂಗೆ ಆಗೈತಿ ಗೊತ್ತಾನ. ಸಣ್ಣವನು ಅನ್ಲೋ ನೀನು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ವಯಸ್ಸಿದೆ. ಕಾಕಾಗ ಕೆಲಸ ಮಾಡೋಕ್ಕಾಗಂಗಿಲ್ಲ ನಿನ್ನ ಮೇಲೆ. ನೀ ಜವಾಬ್ದಾರಿ ತೊಗೋಬೇಕು, ಹೊಲ್ದನ ಜವಾಬ್ದಾರಿ ತೊಗೋಬೇಕು. ನೀವು ಓದಬೇಕು, ಹೊರಗಡೆ ಕೆಲಸ ಮಾಡಬೇಕು. ಮನ್ಯಾಗ ನೋಡಲಿ, ಮನ್ಯಾಗ ಒಂದು ರೇಷನ್ ಇಲ್ಲ ಅಡುಗೆ ಮನ್ಯಾಗ. ಖಬರಾಗಲ್ಲನೇ ನಿನಗೆ. ದುಡ್ದು ತಂದು ಹಾಕಿ ಮನೆ ನಡೆಸ್ಬೇಕ ನೀನು. ಅಂಥವನ್ನ ಇಂಥ ಹೊಲಸು ಚಟ ಕಲ್ತು ನೋಡಿ ರೋಡಿಗೆ ಬಿದ್ದಿ ಅಂದ್ರೆ ನೋಡೋರು ಯಾರು ಅದಾರನ ನಿನಗೆ. ನಿಮ್ದ ಚಿಂತೆ ಹಚ್ಕೊಂಡು ಅಪ್ಪಗ ಕಾಕಾಗ ಅಮ್ಮಗ ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡ್ತಿದ್ದೆ ನೀನು? ಎಷ್ಟೋ ಜನಕ್ಕೆ ಓದಬೇಕಂತ ಎಷ್ಟು ಮನಸ್ಸಿದ್ರೂ ಓದಾಕ ಅವಕಾಶ ಇರಲ್ಲ, ದುಡ್ಡಿರಲ್ಲ. ಪಾಪ ಓದೋ ಕನಸನ್ನೇ ಬಿಟ್ಬಿಟ್ಟಿರ್ತಾರೆ ಗೊತ್ತಾ. ನಿನಗೆ ಓದ್ತೀನಿ ಅಂತ ಅಂದಿದ್ದಕ್ಕೆ ಪಾಪಿಗೆ ಇಷ್ಟೆಲ್ಲ ಕಷ್ಟಪಟ್ಟು ನಿನಗೆ ಅಷ್ಟೆಲ್ಲ ಓದಿಸಿದ್ಲು. ಏನಿನ್ನು ಇನ್ನೂ ಒಂದು ವರ್ಷ ಅಷ್ಟೇ ಓದೈತಿ. ಈ ಒಂದು ವರ್ಷ ಚಂದನ ತಂಗ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಎಷ್ಟಾಕೈತೆ ಅಷ್ಟು ದುಡ್ದು ನಿಂದು ಓದನ್ನು ಮುಂದುವರಿಸಿ ಇದೊಂದು ವರ್ಷ ಓದೋದು ಮುಗಿಸಿದೆಯಾ ಅಂದ್ರೆ ಮುಂದಿನ ವರ್ಷದಿಂದ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೋದು, ಹೌದಿಲ್ಲ? ಅದನ್ನು ಬಿಟ್ಟು ಇಂಥ ಹೊಲಸು ಚಟ ಕಲ್ತು ಅಂಥದ್ದೆಲ್ಲ ಮಾಡಿದೆ ಅಂದ್ರೆ ನೀನೇನು ಭಾಳ ವರ್ಷ ಬದುಕಂಗಿಲ್ಲ ನೀನು. ಏನಿಗೆ ಇನ್ನೊಂದು 2 ವರ್ಷದಾಗ ನೆಗದು ಬಿದ್ದು ಹೋಗಿದ್ದೀನಿ ನೀನು, ಗೊತ್ತೈತನ? ಟಿವಿಯಾಗ ಪಿಕ್ಚರ್ ಚಲೋ ಆಗಷ್ಟಿಗೆ ಅದನ್ನೆಲ್ಲ ಮಾಡಿದರೆ ಏನಾಕೈತಿ, ಅದ್ರ ಪರಿಣಾಮ ಏನಾಕೈತಿ ಅನ್ನೋದೇ ಹೇಳ್ತಾರಿಲ್ಲ. ಎಲ್ಲ ಕಡೆನೂ ಬೋರ್ಡ್ ಇಷ್ಟಿಷ್ಟು ಉದ್ದ ಹಾಕಿರ್ತಾರಿಲ್ಲ. ಅದನ್ನೆಲ್ಲ ನೀವು ಓದಿಲ್ಲ, ಅದನ್ನೆಲ್ಲ ಓದಕ್ಕೆ ಬರ್ತೈತಿಲ್ಲ. ಅಂದಮೇಲೆ ನಿನ್ನ ಬುದ್ಧಿ ಏನು ಸಗಣಿ ತಿನ್ನಕ್ಕೆ ಹೋಗೈತೇನ? ಯಾಕ ತಪ್ಪಾಗೈತಿ ಬಿ, ಇನ್ನೊಂದ್ಸಲ ಈ ಥರ ಯಾವತ್ತೂ ಮಾಡಂಗಿಲ್ಲ. ನೀ ಹೇಳ್ದಂಗೆ ನಾನೇ ದುಡಿತೀನಿ ಬಿ. ಅಪ್ಪನ ಅವ್ವನ ಅಮ್ಮನ ತಂಗಿನ ಎಲ್ರೂ ಚಂದನ ತಂಗ ನೋಡ್ಕೊತೀನಿ ಬಿ ಅಕ್ಕ. ನನ್ನ ಜವಾಬ್ದಾರಿ ಏನಂತ ನನಗೆ ಈಗ ಗೊತ್ತಾಗೈತಿ ಬಿ. ಇದೊಂದು ಸಲ ಕ್ಷಮಿಸ್ಬಿಡ್ಬಿ ಅಕ್ಕ, ತಪ್ಪಾಗೈತಿ. ಮುಂದಿನ ಸಲ ನಾನು ಯಾವುದೇ ಕಾರಣಕ್ಕೂ ಈ ಥರ ಮಾಡಂಗಿಲ್ಲ ಬಿ ಅಕ್ಕ. ಯಾಕ ತಪ್ಪಾಗೈತಿ ಬಿ, ಇದೊಂದು ಸಲ ನನ್ನ ಕ್ಷಮಿಸ್ಬಿಡ್ವಿ. ಮುಂದಿನ ಸಲ ಯಾವುದೇ ಕಾರಣಕ್ಕೂ ನಾನು ಈ ಥರ ಮಾಡಂಗಿಲ್ಲ ಬಿ ಅಕ್ಕ. ನನಗೆ ಗೊತ್ತು ನೀನು ನನ್ನ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಿ. ನೀನು ರೊಕ್ಕ ಇಟ್ಕೊಲಾರ್ದಾಗ ನನಗೆ ರೊಕ್ಕ ಕೊಡ್ತಿದ್ದಿ. ನಾ ಕಾಲೇಜಿಗೆ ಹೋಗೋ ಮುಂದೆ ನಾ ಉಪವಾಸ ಇರಬಾರ್ದು ಅಂತಂದು ನನಗೆ ಬುತ್ತಿ ಎಲ್ಲ ಕಟ್ಟಿಕೊಡ್ತಿದ್ದಿ. ಅದನ್ನೆಲ್ಲ ನಾನು ಮರ್ತು ಈ ಥರ ತಪ್ಪು ಕೆಲಸ ಮಾಡಿಬಿಟ್ಟಿನಿ ಬಿ ಅಕ್ಕ. ಇದು ಒಂದು ಸಲ ನನಗೆ ಕ್ಷಮಿಸ್ಬಿಡ್ಬೇಕ. ನಿಜ, ನಾ ಇನ್ನೊಂದು ಸಲ ಈ ಥರ ಯಾವುದೇ ಕಾರಣಕ್ಕೂ ಈ ಥರ ಮಾಡಂಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ, ನನ್ನನ್ನು ಕ್ಷಮಿಸ್ಬಿಡು. ಇದು ಒಂದು ಸಲ ನನ್ನನ್ನು ನಂಬಕ್ಕ, ಇದು ಒಂದು ಸಲ ನನ್ನನ್ನು ನಂಬು. ನಿನ್ನ ನಂಬಿಕೆ ನಾನು ಉಳಿಸ್ಕೋತೀನಿ ಬಿ ಅಕ್ಕ. ಅಕ್ಕ ದಯವಿಟ್ಟು ಅಕ್ಕ, ಇದು ಒಂದು ಸಲ ನನ್ನನ್ನು ನಂಬಕ್ಕ. ಸರಿ, ಆಯ್ತಾಯ್ತು, ಮೇಲೆದ್ದಾಳು. ಅಕ್ಕ ನೀನು ನನ್ನನ್ನು ಕ್ಷಮಿಸ್ಬಿಡಕ್ಕ. ಇದು ಒಂದು ಸಲ ನಿಮ್ಮ ನಂಬಿಕೆ ನಾನು ನಿಜವಾಗ್ಲೂ ಉಳಿಸ್ಕೋತೀನಕ್ಕ. ಪ್ಲೀಸ್ ಅಕ್ಕ, ಇದೊಂದು ಸಲ ಕ್ಷಮಿಸ್ಬಿಡಕ್ಕ. ಸರಿ ತಗೋ, ಲಲಿತಾನ ಕ್ಷಮಿಸಾಳ ಅಂದಮೇಲೆ ನಂದೇನು. ಇದೊಂದು ಸಲ ಇಬ್ರು ಕ್ಷಮಿಸಿವಿ, ಮುಂದಿನ ಸಲ ನಮ್ಮ ನಂಬಿಕೆ ನೀವು ಉಳಿಸ್ಕೋಬೇಕಾ? ಎದ್ದಾಳ ಮೇಲೆ. ನೋಡ್ಪವಿ, ನಿನಗೆ ಬೇಜಾರಾಗಲಿ ಅಂತ ಆಗಲಿ ಅಥವಾ ನಿನಗೆ ನೋವಾಗಲಿ ಅಂತ ಆಗಲಿ ನಾವು ಹಿಂಗೆ ಮಾಡಿಲ್ಲ. ನಿನ್ನ ಮೇಲೆ ಇಡೀ ಕುಟುಂಬನ ನಿಂತೈತಿ ಗೊತ್ತೇನ. ನೀನು ಚಂದನ ತಂಗ ಓದಿ ನೌಕರಿ ಮಾಡಿ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡೆ ಅಂದ್ರೆ ಕಾಕಾಗ ಅಮ್ಮಗ ಚಿಗವ್ಗ ಎಲ್ರಿಗೆ ಎಷ್ಟು ಖುಷಿ ಆಕೈತೆ ಗೊತ್ತೇನ. ನೀನು ಒಬ್ಬನೇ ಮನ್ಯಾಗ ಸರಿಯಾಗಿದ್ದೆ ಅಂದ್ರೆ ನಿಮ್ಮ ತಂಗಿ ಸರಿಯಾಗಿರ್ತಾಳೆ. ನಿಮ್ಮ ಅವ್ಗ ನೀನೇ ಬುದ್ಧಿ ಹೇಳ್ಬೇಕು. ಅಂಥದ್ದು ನೀನೇ ಹಿಂಗೆ ಮಾಡಿದೆ ಅಂದ್ರೆ ಹಿಂಗೆ ಹೇಳು. ಕಾಕ ಅಮ್ಮ ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಾರ, ಅವ್ರ ನಂಬಿಕೆನೂ ಉಳಿಸ್ತಪ್ಪಿ ಪವಿ. ಚಂದನ ತಂಗ ಓದ, ನಿನಗೆ ಓದೋ ಮುಂದೆ ನಿನಗೆ ಎದಕ್ಕಾರ ರೊಕ್ಕ ಬೇಕಂತಂದ್ರೆ ಹೇಳು, ನಾನು ಕೊಡ್ತೀನಿ, ನೀವು ಓದು ಚಂದನ ತಂಗ. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮನ್ಸಿಗೆ ನೋವಾಗಂಗೆ ಮಾತ್ರ ನಡ್ಕೊಬೇಡ. ಬೇಕಾದ್ರೆ ಕೈ ಮುಗಿತೀನಿ ಪವಿ ನಿನಗೆ. ಪವಿ, ನಿನಗೋಸ್ಕರ ನಿಮ್ಮ ಮನೆಗೋಸ್ಕರ ಲಲಿತಾ ಇಷ್ಟು ದಿನ ಎಷ್ಟೆಲ್ಲ ಕಷ್ಟಪಟ್ಟಾಳೆ. ತನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ನಿಮಗೋಸ್ಕರ ದುಡ್ದಿದ್ದ ರೊಕ್ಕ ಎಲ್ಲ ನಿಮಗೆ ಕೊಟ್ಟು ನಿಮಗೆ ಓದಿಸಿ ಈ ಮನೆಯೆಲ್ಲ ನಡೆಸಾಳ. ನೀನು ಅಕ್ಕಿ ಸಲುವಾಗಿ ಏನು ಮಾಡಿದೆ ಹೇಳು? ಏನೂ ಮಾಡಿಲ್ಲ. ಅಕ್ಕಿ ಆಸೆನಾರ ಈಡೇರ್ಸ. ನೀ ಚಂದನ ತಂಗ ಓದಿ ಯಾವ್ದಾರ ಒಂದು ನೌಕರಿ ತೊಗೊಂಡು ಮನಿನ ಚಂದನ ತಂಗ ನಡ್ಸ್ಕೊಂಡು ಹೊಂಟೆ ಅಂದ್ರೆ ಅಷ್ಟ ಸಾಕು. ಯಾವಾಗಾರ ಒಂದಿನ ನಿನಗೆ ಮನಸ್ಸಿಗೆ ಬಂದಾಗ ಆಕಿನ ನಿಮ್ಮ ಮನೆಗೆ ಕರೆದು ಒಂದು 100 ರೂಪಾಯಿ ಅಲ್ಲ 50 ರೂಪಾಯಿ ಸೀರೆ ಆದರೂ ಪರವಾಗಿಲ್ಲ ಆಕೆ ಉಡಿಸಿ ಉಡಿ ತುಂಬಿ ಕಳಿಸಿದ್ರೆ ಅಂದ್ರೆ ಆಕೆ ಎಷ್ಟು ಖುಷಿ ಪಡ್ತಾಳೆ. ಇದು ಯಾವುದು ಬೇಡಪ್ಪ, ನೀವು ಬೇಕಾದ್ರೆ ಮನೆ ಕರೆಯೋದು ಬೇಡ, ಏನು ಬೇಡ. ಕೊನೆ ಪಕ್ಷ ಈ ಮನೆಯಾಗಿರೋರನ್ನಾರ ನೀ ಚಂದನ ತಂಗ ನೋಡ್ಕೊಂಡು ಹೋದ್ರೆ ಸಾಕು, ಹೌದಿಲ್ಲ? ಆಕೆ ಗಂಡನ ಮನೆಯಾಗಾರ ನೆಮ್ಮದಿಂದಿರ್ತಾಳ, ಈ ಕಡೆ ಚಿಂತಿನಾರ ಬಿಡ್ತಾಳ, ಹೌದಿಲ್ಲ? ಅಕ್ಕ
ನೀ ಅಳಬೇಡಕ್ಕ. ನೀನು ಹೇಳ್ದಂಗೆ ನಾ ಚಂದನದಂಗೆ ಓದಿ ನೌಕರಿ ತೊಗೋತೀನಿ. ಹಂಗೆ ನಾನು ನಂಗೆ ಪರಿಚಯದವ್ರು ನನ್ನ ದೋಸ್ತಂದು ಒಂದು ಅಂಗಡಿ ಐತಿ, ಆ ಅಂಗಡಿಯಾಗ ಕೆಲ್ಸಕ್ಕೆ ಹೋಗ್ತೀನಿ ನಾಳೆಯಿಂದ. ಮನೆಗೆ ಸಂತಿ ಎಲ್ಲ ತಂದು ಹಾಕ್ತೀನಿ. ಕಾಲೇಜ್ ಚಲೋ ಆದಮೇಲೆ ಕಾಲೇಜ್ಗೂ ಹೋಗ್ತೀನಿ. ಎಲ್ಲ ಜವಾಬ್ದಾರಿ ನೀನು ತೊಗೋತೀನಕ್ಕ. ಅಪ್ಪಗೆ ಅವ್ವಗೆ ತಂಗಿಗೆ ಅಮ್ಮಗೆ ಎಲ್ಲರಿಗೂ ಚಂದನ ತಂಗೆ ನೋಡ್ಕೋತೀನಿ ನಾ ಇನ್ಮೇಲೆ. ನೀನು ಯಾವುದೋ ಕಾರಣಕ್ಕೂ ಬೇಜಾರಾಗಬೇಡಕ್ಕ. ನಿನಗೆ ನಿನ್ನೂ ನಾ ಚಂದನ ತಂಗೆ ನೋಡ್ಕೋತೀನಕ್ಕ. ನೀ ನನಗೆ ಸ್ವಂತ ಅಕ್ಕಿದ್ದಂಗೆ. ಅಕ್ಕ, ಇದೊಂದು ಸಲ ನನಗೆ ಕ್ಷಮಿಸ್ಬಿಡಕ್ಕ. ನೀ ಅಳಬೇಡಕ್ಕ. ನೀವಿಬ್ಬರು ಮಾಡಿದ್ದು ಸರಿ ಐತಿ. ನೀವಿಬ್ಬರು ಇವತ್ತು ಬಂದು ನನಗೆ ಹೊಡೆದು ಬುದ್ಧಿ ಹೇಳಿಲ್ಲ ಅಂದಿದ್ದಿದ್ರೆ ನಾ ಮತ್ತೆ ಅದೇ ದಾರ್ಯಾಗ ಹೋಗಿದ್ದೆ, ಅದೇ ತಪ್ಪ ದಾರಿನ ತುಳಿತಿದ್ದೆ. ಇದೊಂದು ಸಲ ನನಗೆ ಕ್ಷಮಿಸ್ಬಿಡಕ್ಕ. ಮುಂದಿನ ಸಲ ಯಾವತ್ತೂ ಈ ಥರ ಮಾಡೋಂಗಿಲ್ಲ.